ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಸ್ವಾಗತ ನಿಮ್ಮೆಲ್ರಿಗೂ ನನ್ನ ಹೊಸ ವಿಡಿಯೋಗೆ. ಸೊ ನಾವಿವತ್ತು ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನ್ಗಾದರೆ ಬಂದಿದ್ದೀವಿ. ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನಲ್ಲಿ ಕೆಲವೊಂದು ರೈಲ್ ಫ್ಯಾನಿಂಗ್ ಸ್ಟಫ್ನ ಕ್ಯಾಪ್ಚರ್ ಮಾಡೋದಕ್ಕಾದರೆ ಇವತ್ತು ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಹುಡಿ ಹಾಲ್ಟಲ್ಲಿ ಪರ್ಮಿಸಬಲ್ ಪ್ಲ್ಯಾಟ್ಫಾರ್ಮ್ ಸ್ಕಿಪ್ ಬಂದು 130 ಸ್ಕಿಪ್ಪು. ಸೊ ಈ 130 ಸ್ಕಿಪ್ನ ಎಂಜಾಯ್ ಮಾಡೋದಕ್ಕಂತಲೇ ಇವತ್ತು ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನ್ಗಾದರೆ ಬಂದಿದ್ದೀನಿ. ಹೈ ಸ್ಪೀಡ್ 130 ಸ್ಕಿಪ್ಗಳನ್ನ ತೋರಿಸೋ ಜವಾಬ್ದಾರಿ ನಂದು, ನೋಡೋ ಜವಾಬ್ದಾರಿ ನಿಮ್ಮದು. ಸೊ ಬನ್ನಿ, ಮುಂದೆ ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನ್ ಬಗ್ಗೆ ಮತ್ತು ನಾನು ಈ ಸ್ಟೇಷನ್ನ ಏನಕ್ಕೆ ಪ್ರಿಫರ್ ಮಾಡಿದ್ದೀನಿ ಅಂತ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ನಾವು ಬೇಸಿಕಲಿ ಆ್ಯಸ್ ಅ ರೈಲ್ ಫ್ಯಾನ್ ಆಗಿ ಒಂದು ರೈಲ್ವೆ ಸ್ಟೇಷನ್ನ ರೈಲ್ ಫ್ಯಾನಿಂಗೋಸ್ಕರ ಚೂಸ್ ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದು ಕೀ ಆಸ್ಪೆಕ್ಟ್ಸ್ ಆದರೆ ಗಮನಕ್ಕೆ ತಗೊಬೇಕಾಗಿ ಬರುತ್ತೆ. ಆ ಥರ ಒಂದು ಕೀ ಆಸ್ಪೆಕ್ಟ್ಸ್ ಏನು ಅಂತಂದರೆ, ಈ ಒಂದು ಸ್ಟೇಷನಲ್ಲಿ ಯಾವುದೇ ಥರ ಪರ್ಮನೆಂಟ್ ಸ್ಪೀಡ್ ರಿಸ್ಟ್ರಿಕ್ಷನ್ PSR ಆದರೆ ಇರಬಾರ್ದು, ಯಾವುದೇ ಥರ ಟ್ರ್ಯಾಕ್ ವರ್ಕ್ಸ್ ಆದರೆ ನಡೀತಾ ಇರಬಾರ್ದು. ಪ್ಲಸ್ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಸ್ಕಿಪ್ಪು 130 ಪರ್ಮಿಸಬಲ್ ಆಗಿರಬೇಕು, ಯಾವುದೇ ಥರ ಲೂಪ್ ಲೈನ್ಸ್ ಇರಬಾರ್ದು. ಸೊ ಈ ಥರ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಕೆಲವೊಂದು ಕೀ ಆಸ್ಪೆಕ್ಟ್ಸ್ ಆಗಿರ್ಬೋದು, ಇದನ್ನು ನಾವು ಚೂಸ್ ಮಾಡಿಕೊಂಡು ರೈಲ್ ಫ್ಯಾನಿಂಗ್ ಆದರೆ ನಾವು ಚೂಸ್ ಮಾಡ್ಕೊತೀವಿ. ಸೊ ಹುಡಿ ಹಾಲ್ಟ್ ಬಂದುಬಿಟ್ಟು ಯಾವುದೇ ಥರ ಲೂಪ್ ಲೈನ್ ಇಲ್ಲ, ಬ್ಯಾಂಗ್ಳೂರು ಚೆನ್ನೈ ಮೈನ್ ಲೈನಲ್ಲಾದರೆ ಇರುತ್ತೆ. ಸೊ ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡೋದಾದರೆ, ಹುಡಿ ಹಾಲ್ಟ್ ಬಂದುಬಿಟ್ಟು ಇನಾಗ್ರೇಟ್ ಆಗಿದ್ದು 2016ನಲ್ಲಿ. ಸೊ ಈ ರೈಲ್ವೆ ಸ್ಟೇಷನ್ನ ಏನಕ್ಕೆ ಇನಾಗ್ರೇಟ್ ಮಾಡ್ತಾರೆ, ಏನಕ್ಕೆ ಇದನ್ನು ರೈಲ್ವೆ ಸ್ಟೇಷನ್ ಮಾಡ್ತಾರೆ ಅಂದರೆ, ಪೀಪಲ್ ಬಿಟ್ವೀನ್ ವೈಟ್ಫೀಲ್ಡ್ ಆ್ಯಂಡ್ ಕೃಷ್ಣರಾಜಪುರಂ ಬಂದು ಈ ಒಂದು ಹುಡಿಗೆ ಕಮ್ಯೂಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅನಿಸೋದ್ರಿಂದ ರೈಲ್ವೆಗೆ ಒಂದು ಅರ್ಜಿನ ಹಾಕಿ ಇಲ್ಲ ಮನವಿನ ಸಲ್ಲಿಸಿ ಈ ಹುಡಿನ ಒಂದು ರೈಲ್ವೆ ಸ್ಟೇಷನ್ ಮಾಡೋದಕ್ಕೋಸ್ಕರ ಮನವಿನ ಮಾಡ್ಕೊತಾರೆ. ಸೊ ಇದನ್ನು 2013ಇಂದ ಮನವಿನ ಇಂಡಿಯನ್ ರೈಲ್ವೇಸ್ ಹತ್ರ ಅರ್ಜಿನ ಸಲ್ಲಿಸ್ತಾ ಇರ್ತಾರೆ. ಸೊ ಫೈನಲಿ 2016ನಲ್ಲಿ ಬಂದು ಇಂಡಿಯನ್ ರೈಲ್ವೇಸ್ ಏನು ಮಾಡ್ತಾರೆ ಅಂದರೆ, ಈ ಹುಡಿ ಅನ್ನೋದನ್ನು ಹುಡಿ ಹಾಲ್ಟ್ ಅಂತ ರೈಲ್ವೆ ಸ್ಟೇಷನ್ ಮಾಡ್ತಾರೆ. ಸೊ ಇದು ಹುಡಿ ಹಾಲ್ಟ್ ಹಿಸ್ಟ್ರಿ ಆಗಿರುತ್ತೆ. ಹುಡಿ ಹಾಲ್ಟ್ ರೈಲ್ವೆ ಸ್ಟೇಷನ್ ಹೇಗೆ ಜಾರಿಗೆ ಬಂತು ಅನ್ನೋದಾಗಿರುತ್ತೆ. ಸೊ ಬನ್ನಿ, ಮುಂದೆ ನಾವು ಹೈ ಸ್ಪೀಡ್ ಸ್ಕಿಪ್ಸು 130 ಸ್ಕಿಪ್ಸ್ನ ಕ್ಯಾಪ್ಚರ್ ಮಾಡೋಣ. ಬನ್ನಿ, ಲೆಟ್ಸ್ ಕಂಟಿನ್ಯೂ. ಚೆನ್ನೈ ವಂದೇ ಭಾರತ್ ಬಂದು 20 ಮಿನಿಟ್ಸ್ ಡಿಲೇಯಲ್ಲಿ ರನ್ ಆಗ್ತಾ ಇದೆ. ಬಟ್ ವಂದೇ ಭಾರತ್ ಹೋಗೋ ಸ್ಲಾಟಲ್ಲಿ ಗೂಡ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ಕೃಷ್ಣರಾಜಪುರಮಲ್ಲಿ ಹಾಲ್ಟ್ ಮಾಡಿ ವಂದೇ ಭಾರತ್ಗಾದರೆ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು. ಸೊ ಈ ಮೂವ್ ಯಾಕೆ ತಗೊಂಡ್ರು ಅಂತ, ಸೊ ಆ ಗೂಡ್ಸಿಂದ ವಂದೇ ಭಾರತ್ 130 ಆದರೆ ನಮಗೆ ಮಿಸ್ ಆಯಿತು. ಸೊ ಅಪ್ಕಮಿಂಗ್ ಟ್ರೈನ್ಸ್ 100% 130 ಹೊಡೆಯುತ್ತೆ. ಕಮಾನ್, ಲೆಟ್ಸ್ ಗೋ.
ರ್ಯಾಂಪೇಜ್. ನೀವು ಇವಾಗೇನು MGR ಚೆನ್ನೈ ಸೆಂಟ್ರಲ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸ್ಕಿಪ್ ನೋಡಿದ್ರಲ್ಲ, ಫ್ಲ್ಯಾಟ್ 130 ಹೊಡೆದಾಗರು. ಹುಡಿ ಹಾಲ್ಟು ಸ್ಟೇಷನ್ ನಡುಗ್ಬಿಡ್ತು. 130 ಹೆಂಗೆ ಹೊಡೆದ ಅಂದರೆ ಬೆಳಗ್ಗೆ ಹೊತ್ತು ಸ್ಪಾರ್ಕ್ ಕಾಣಿಸ್ತಾ ಇತ್ತು. ಆ ಥರ ಸ್ಕಿಪ್ ಆದರೂ ಹೊಡೆದ. ಸ್ಟನ್ ಆಗೋದೆ ಸ್ಕಿಪ್ ನೋಡಿ. ಹೇಳಿದ್ನಲ್ವಾ 130 ಸ್ಕಿಪ್ 100% ಇರುತ್ತೆ ಇಲ್ಲಿ ಅಂತ. ಸೊ ಮಾತ್ರ ರ್ಯಾಂಪೇಜ್ ಸ್ಕಿಪ್ ಆದರೆ ಹೊಡೆದ. ಸೊ ನನಗಾದರೆ ತುಂಬ ಇಂಪ್ರೆಸಿವ್ ಆಗಿತ್ತು. ಇನ್ನೊಂದು ಒನ್ ಆಫ್ ದ ಮೋಸ್ಟ್ ಕೀ ಹೈಲೈಟಿಂಗ್ ಥಿಂಗ್ ಏನು ಅಂದರೆ, ಈಗ ನಾವು ಕ್ಯಾಪ್ಚರ್ ಮಾಡಿರೋ ಎಲ್ಲ ಸ್ಕಿಪ್ಗಳಿಗೂ, ಮುಂದೆ ಕ್ಯಾಪ್ಚರ್ ಮಾಡೋ ಎಲ್ಲ ಸ್ಕಿಪ್ಗೂ ಆ ಪ್ರತಿಯೊಂದು ಟ್ರೈನ್ಗೂ ಕೃಷ್ಣರಾಜಪುರಂಗೂ ಸ್ಟಾಪ್ ಇದೆ. ಕೃಷ್ಣರಾಜಪುರಂ ಬಿಟ್ಟು ಜಸ್ಟ್ 5 ಕಿಲೋಮೀಟರ್ಸ್ಗೆ 130 ಕ್ಲಾಕ್ ಮಾಡೋದು ಇಟ್ಸ್ ನಾಟ್ ಜಸ್ಟ್ ಜೋಕ್ ಅಂತ ಹೇಳ್ಬೋದು. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಕೀ ಹೈಲೈಟಿಂಗ್ ಥಿಂಗ್ ಆಫ್ ಹುಡಿ ರೈಲ್ವೆ ಸ್ಟೇಷನ್. ಜಸ್ಟ್ ನಾವು ಜಸಿದ್ ವೀಕ್ಲಿ ಸೂಪರ್ ಫಾಸ್ಟ್ ಟ್ರೈನ್ ಆದರೆ ಜಸ್ಟ್ ನಾವು ಕ್ಯಾಪ್ಚರ್ ಮಾಡಿದ್ದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಪ್ಯೂರ್ ಅಕ್ನಾಲಜ್ಮೆಂಟ್ ಆದರೆ ಬಂತು ಲೋಕೋ ಪೈಲಟ್ ಸರ್ ಕಡೆಯಿಂದ. ಸೊ ಈ ರೈಲ್ ಫ್ಯಾನ್ ಮತ್ತು ಲೋಕೋ ಪೈಲಟ್ ಬಾಂಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಈ ಹೆಡ್ಲೈಟ್ ಅಕ್ನಾಲಜ್ಮೆಂಟಿಂದ ಒಂದು ರೈಲ್ ಫ್ಯಾನ್ಸ್ಗೆ ತುಂಬ ಖುಷಿ ಆಗುತ್ತೆ. ಒಂದು ಸ್ಪೀಡಲ್ಲಿ ಆ ರೈಲ್ ಫ್ಯಾನ್ನ ನೋಟಿಸ್ ಮಾಡಿ ಅಕ್ನಾಲಜ್ಮೆಂಟ್ ಕೊಡೋದಿದೆಯಲ್ಲ, ದಟ್ ಈಸ್ ಜಸ್ಟ್ ಆಸಮ್.
ನಮ್ಮ ಹುಡಿ ಆಲ್ಟ್ ರೈಲ್ವೆ ಸ್ಟೇಷನ್ ಸ್ಪೆಷಾಲಿಟಿ ಏನು ಅಂದರೆ, ಈ ರೈಲ್ವೆ ಸ್ಟೇಷನ್ ಬ್ಯಾಂಗ್ಳೂರು ಸಬ್ಬರ್ಬನಲ್ಲಿ ಇದ್ದರೂ ಪರವಾಗಿಲ್ಲ, ನಾನು ಯಾವುದೇ ಸೂಪರ್ ಫಾಸ್ಟ್ ಟ್ರೈನ್ಗಾಗಲಿ ಯಾವುದೇ ಪ್ರೀಮಿಯಂ ಟ್ರೈನ್ಗಳಿಗಾಗಲಿ 130 ಓಡಿಸ್ತೀನಿ ಅಂತ ಚಾಲೆಂಜ್ ತೊಗೊಂಡು ಓಡಿಸೋ ರೈಲ್ವೆ ಸ್ಟೇಷನ್ ಇದು ಹುಡಿ. ಸೊ ನನಗಂತೂ ರೈಲ್ ಫ್ಯಾನಿಂಗ್ ಎಲ್ಲಿ ಮಾಡೋದಕ್ಕೆ ತುಂಬಾ ಮಜಾ ಬರ್ತಿದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಗುಡ್ ರೈಲ್ವೆ ಸ್ಟೇಷನ್ ಫಾರ್ ರೈಲ್ ಫ್ಯಾನಿಂಗ್. Roto Express. ತಾನೇ WDG4 ಜೊತೆ ಆಯಿಲ್ ಟ್ಯಾಂಕರ್ ಕ್ಯಾಪ್ಚರ್ ಆದರೆ ಮಾಡಿದೆ. ಸೊ ನೀವು ಎಷ್ಟೇ ವ್ಯಾಪ್ 7ಗಳಾಕಿ, ಎಷ್ಟೇ ವ್ಯಾಪ್ 4ಗಳಾಕಿ, ಎಷ್ಟೇ 130 ಓಡಿಸಿ, ಬಟ್ ಆದರೆ ಆ ಡೀಸೆಲ್ ರನ್ ಅನ್ನೋದು ಇದೆಯಲ್ಲ, ಬಟ್ ಅದು ಆ ಗತ್ತು ಡೀಸೆಲ್ ರನ್ ಗತ್ತುಗಳು, EMD ಗತ್ತುಗಳು ಯಾವತ್ತೂ ಹೋಗೋದಿಲ್ಲ. ಅದು ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುತ್ತೆ. ಸೊ ಐ ಫೆಲ್ಟ್ ಹ್ಯಾಪಿ ಬೈ ಕ್ಯಾಪ್ಚರಿಂಗ್ ದಿಸ್ ಥಿಂಗ್. ಸೊ
ಇದೊಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಜಸ್ಟ್ ನಾವು ಒಂದು 3-4 ಟೈಮ್ಸ್ ನಾನು ಅಬ್ಸರ್ವ್ ಮಾಡಿದೆ, ವಯಸ್ಸಾಗಿರೋರಿಂದ ಹಿಡಿದು ವುಮೆನ್ಸ್ ಕೂಡ ಇನ್ನೇನು ಅಲ್ಲಿ ಟ್ರೈನ್ ಹೈ ಸ್ಪೀಡಲ್ಲಿ ಬರ್ತಾ ಇದೆ ಅನ್ನಂಗೆ ಇವರು ಇಲ್ಲಿ ಪ್ಲ್ಯಾಟ್ಫಾರ್ಮ್ನ ದಾಟ್ತಾ ಇದ್ದಾರೆ. ವಾಟ್ ಇಫ್ ನೀವು ಇಳಿಯೋವಾಗ ಅಲ್ಲಿ ಏನಾದರೂ ಸ್ಲಿಪ್ ಆಯಿತು ಅಂದರೆ ಯು ವಿಲ್ ಜಸ್ಟ್ ಫಾಲ್ ಆನ್ ದ ಟ್ರ್ಯಾಕ್ಸ್. ಆ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಲೈಫ್ನ ಏನಕ್ಕೆ ರಿಸ್ಕ್ ಮಾಡ್ತೀರಾ? ಹಾರ್ಡ್ಲಿ 30 to 35 ಸೆಕೆಂಡ್ಸು ಆ ಟ್ರೈನ್ ಹೋದ್ಮೇಲೆ ಆರಾಮಾಗಿ ಇಳಿದೋಗಿ, ಇಲ್ಲಾಂದರೆ FOB ಯೂಸ್ ಮಾಡಿ. ದಯವಿಟ್ಟು ಎಲ್ಲರಲ್ಲೂ ಏನು ಕೇಳ್ಕೊತೀನಿ ಅಂದರೆ, ನಿಮ್ಮ ಲೈಫ್ನ ನೀವು ಜಸ್ಟ್ ಫಾರ್ ದಿಸ್ 35 ಸೆಕೆಂಡ್ಸ್ಗೋಸ್ಕರ ಈ ಲೈಫ್ನ ರಿಸ್ಕಲ್ಲಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇದೊಂದು ಕೇಳ್ಕೊತೀನಿ ನಿಮ್ಮಲ್ಲಿ. ದಯವಿಟ್ಟು FOBಗಳು ಕಟ್ಟಿದ್ದಾರೆ ನಿಮಗಂತಾನೆ. ಸೊ ಈ FOBಗಳನ್ನ ಯೂಸ್ ಮಾಡಿ. ಸೊ ಯಾರು ಈ ಥರ ಪ್ರಾಕ್ಟೀಸ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ನನ್ನ ರೈಲ್ವೆ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಅಪ್ಡೇಟ್ ಆಗಿರಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.